ಗುರು ಚಿನ್ನದ ರೇಟು ಗಗನಗೇರ್ತೈತೆ. ಈಗೇನೋ ಗ್ರಾಮ್ಗೆ 80 ಪೀಸಸ್ ಅಂತೆ, ಇದು 25 ಪೀಸಸ್ ಅಂತೆ. ಹೇಳಿದ ತಕ್ಷಣ ನನಗೆ ತಲೆ ಕೆಟ್ಟೋಯ್ತು. ಇದೊಂದೆಲ್ಲ 1 ಗ್ರಾಮ್ಗೆ 3 ಪೀಸ್ 4 ಪೀಸು ಏನೇನೋ ಆಂಟಿಕ್ ಕಲೆಕ್ಷನ್ ಇದೆ. ತೋರಿಸಿ ನೋಡಿ. ನೋಡಿದ ತಕ್ಷಣ ಏನಾಗ್ತೀರಾ ಹೇಳಿ, ಹೊಡೆದೋಯ್ತೀರಾ, ವಾಪಸ್ ಬರಲೇಬೇಕು. ಎಲ್ಲಿ ಇದ್ದಿರೋದು? ರಾಜ ಮಾರ್ಕೆಟ್ ಅಲ್ಲಿ ಬಾಲಾಜಿ ನಾವು ಒಬ್ಬರೇ ಮಾತಾಡ್ಬೇಕು, ಅವ್ರು ಮಾತಾಡ್ತಾರೆ. ಹಾಯ್ ಸರ್, ನಮ್ದು ಬಾಲಾಜಿ ಜ್ಯುವೆಲ್ಲರ್ಸ್ 1984 ಇಂದ ಇದೆ. ರಾಜಾ ಮಾರ್ಕೆಟ್ ಒಳಗಡೆ ಬನ್ನಿ, ಸೆಕೆಂಡ್ ಶಾಪ್ ನಮ್ದು ಫುಲ್ ಲೈಟ್ ವೈಟ್ ಕಾನ್ಸೆಪ್ಟ್. ಬನ್ನಿ ನೋಡೋಣ ಸರ್. ಇದೆಲ್ಲ ವ್ಯಾಕ್ಸ್ ಕಾನ್ಸೆಪ್ಟು. ಸ್ಟಾರ್ಟಿಂಗ್ ಫ್ರಮ್ 3mm, 4mm, 5mm ಒಂದೊಂದು ಇರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 250 ರುಪೀಸ್. ಇದು ಈಚ್ ಬಾಲ್ 250 ರುಪೀಸ್. ಇದು 916. ಒಳಗಡೆ ವ್ಯಾಕ್ಸ್ ಇರುತ್ತೆ, ಮೇಲ್ಗಡೆ 916 ಶೀಟ್ ಇರುತ್ತೆ ಸರ್. ಇದು 240, 340, 550, 650. ಇದು ಬೋರ್ಮಾಲೆ. ಇದು ನೋಡಿ, ಇದು ಓವಲ್ ಶೇಪ್ ಇದೆ. ಇದರಲ್ಲಿ ಕಟ್ಟಿಂಗ್ ಇದೆ, ನಮ್ದು ಪ್ಲೇನ್ ಇದೆ. ಸೊ ಇದೆಲ್ಲ ವ್ಯಾಕ್ಸ್ ಕಾನ್ಸೆಪ್ಟ್. ರೀಸೇಲ್ ವ್ಯಾಲ್ಯೂನೂ ಇದೆ. ಇದು 916. ಮೇಡಮ್, ವ್ಯಾಕ್ಸ್ ಕಾನ್ಸೆಪ್ಟ್ ಅಂದ್ರೆ ಏನು ಹೇಳಿ? ಸೊ ಒಳಗಡೆ ವ್ಯಾಕ್ಸ್ ಇರುತ್ತೆ, ಮೇಲ್ಗಡೆ 916 ಶೀಟ್ ಇರುತ್ತೆ. ಸೊ ಇದು ರೀಸೇಲ್ ವ್ಯಾಲ್ಯೂನೂ ಇದೆ ನಿಮ್ದು. ಇದೊಳಗಡೆ ವ್ಯಾಕ್ಸ್ ಹಾಕಿರ್ತೀರ ಅಂದ್ರೆ ನೀವು? ವ್ಯಾಕ್ಸ್ ಅಂದ್ರೆ ನೀವು ಒಂದು ಚಿಕ್ಕ ಗುಂಡು 10 ಮಿಲಿ ಇರುತ್ತೆ, 10, 20, 30. ಸೊ ಬೇಸ್ಡ್ ಆನ್ ಸೈಸಸ್ ಗೋಲ್ಡ್ ರೇಟ್ ವಿಲ್ ಬಿ ಡಿಫ್ರೆಂಟ್. ಅಂದ್ರೆ 1 ಗ್ರಾಮ್ಗೆ ಎಷ್ಟು ಬರ್ಬೋದು ಸರ್? ಇದು 1 ಗ್ರಾಮ್ಗೆ 80 ಬರುತ್ತೆ ಸರ್. 80. ಚಿಕ್ಕದು 80 ಬರುತ್ತೆ, Okay. ದೊಡ್ಡದು 40 ಬರುತ್ತೆ. ಸೊ ಒಂದೊಂದು ಡಿಸೈನ್ಸ್ ಮೇಲ್ಗಡೆ ಒಂದೊಂದು ಹೋಗುತ್ತೆ. ಓಕೆ. 20,600 ಆಗುತ್ತೆ. 20,600 ಓಕೆನಾ? ಮತ್ತೆ ಏನ್ ಇರ್ಲಿಯಾ? ಬೇಕಾ ಬೇಡಣ ಸರ್? ಇದು ಬೋರ್ಮಾಲೆ. ಇದರಲ್ಲಿ ಪ್ಲೇನು ಸಿಗುತ್ತೆ, ಮತ್ತೆ ಇದರಲ್ಲಿ ಕಟ್ಟಿಂಗು ಸಿಗುತ್ತೆ. ಏನ್ ಮಾಡ್ಬೋದಂದ್ರೆ ಈ ತರ 3 ಲೈನ್ಸ್ ಮಾಡ್ಬೋದು. ಇದು ಫುಲ್ ಕಂಪ್ಲೀಟ್ ಸೆಟ್ 8 ಗ್ರಾಮ್ಸ್ ಬರುತ್ತೆ. ಇದು ಸೊ ಒಂದು ಫುಲ್ ಹಾರ ರೆಡಿ ಆಗುತ್ತೆ. ಬರೀ 8 ಗ್ರಾಮ್ ಯಾ ಸರ್, ಇದು ಜಸ್ಟ್ 8 ಗ್ರಾಮ್ಸ್. ಒಳಗಡೆ ವ್ಯಾಕ್ಸ್ ಇರುತ್ತೆ, ಮತ್ತೆ ರೀಸೇಲ್ ವ್ಯಾಲ್ಯೂನು ಇದೆ 916 ಗೋಲ್ಡ್. ಮೇಡಮ್, ಇದು ರೀಸೇಲ್ ವ್ಯಾಲ್ಯೂ ಅಂತಿರಲ್ಲ 916, ಇದಕ್ಕೆ ನೀವು ಬಿಲ್ ಕೊಡ್ತೀರಾ? ಬಿಲ್ ಎಲ್ಲ ಕೊಡ್ತೀವಿ ಸರ್. GST ಬಿಲ್ ಇಂದ ಎಲ್ಲವೇ ನಾವು ಕೊಡ್ತೀವಿ. ಸರ್ ಇದೆಲ್ಲ ನಾವು ಕಸ್ಟಮೈಸೇಷನ್ಸ್ ಮಾಡೋದು. ಇವಾಗ ನಿಮ್ಮ ಹತ್ರ ಬೀಚ್ ಇದೆ ಅಂದ್ರೆ ತಗೊಂಡ್ ಬನ್ನಿ. ನಮ್ಮ ಹತ್ರ ಪೆಂಡನ್ ಸಿಗುತ್ತೆ, ಈ ತರ ಚಿಕ್ಕ ಮೋಪ್ ಸಿಗುತ್ತೆ. ಎಲ್ಲ ಸೈಡ್ ಎಲ್ಲ ಇಟ್ಟು ತೋರಿಸ್ತೀವಿ. ಇಲ್ಲ ನಿಮ್ಗೆ ಈ ತರ ಬೇಕಾ, ಯಾವ ತರ ಬೇಕೋ ನಾವೆಲ್ಲ ನಿಮ್ಗೂ ಕಸ್ಟಮೈಸೇಷನ್ಸ್ ಹೇಳ್ತೀವಿ ಸರ್. ಇವಾಗ ಈ ತರ ಬೇಕಾ, ಎಲ್ಲ ಟೈಪ್ ಆಫ್ ಕಸ್ಟಮೈಸೇಷನ್ಸ್ ವರ್ಕ್ ನಿಮ್ಗೂ ನಾವು ಮಾಡ್ಕೊಡ್ತೀವಿ. ಸೊ ಎವ್ರಿ ಟೈಮ್ ಗೋಲ್ಡ್ ದೊಡ್ಡ ಹಾಕೋಬಹುದು, ಈ ತರ ಫ್ಯಾನ್ಸಿ ಮಾಡ್ಕೊಬಹುದು ಅಂತ ಹೇಳ್ತಿರೋದು. ಹೌದು ಸರ್, ಎಲ್ಲ ಟೈಪ್ ಆಫ್ ಕಸ್ಟಮೈಸೇಷನ್ಸ್ ಸಿಗುತ್ತೆ. ನಮ್ಮ ಹತ್ರ ರೆಡಿ ಐಟಮ್ಸ್ ಸಿಗುತ್ತೆ. ಇದು ಬೇಕಂದ್ರೆ ಅವಾಗ ಚೇಂಜ್ ಮಾಡಿಸ್ಕೋಬಹುದು. ಇದು ಚೇಂಜ್ ಮಾಡಿಸ್ಕೋಬಹುದು. ಒಂದ್ಸಲ ಇದನ್ನ ಫಿಕ್ಸ್ ಮಾಡ್ಬಿಟ್ರೆ ನೀವು ಬೇರೆ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲೇ ಬರ್ಬೇಕಾ, ಇಲ್ಲ ಅವ್ರ ಮನೇಲೆ ಮಾಡ್ಬೋದಾ? ಮನೇಲಿ ಮಾಡಕ್ಕಾಗಲ್ಲ, ಇಲ್ಲೇ ಬರಬೇಕು. ಓಕೆ. ಸೊ ಇಲ್ಲಿ ನೋಡಿ, ಈ ತರ ಕಸ್ಟಮೈಸೇಷನ್ಸ್ ನಮ್ದು ಐಟಮ್ ಸಿಗುತ್ತೆ. ಸೊ ನೀವು ಯಾವ ಟೈಪ್ ಬೇಕಂದ್ರೂ ನಿಮ್ ಬಜೆಟ್ ನಾವು ಕಸ್ಟಮೈಸ್ ಮಾಡಿ ತೋರಿಸ್ತೀವಿ. ಮೇಡಮ್, ಒಂದು ಯಾವ್ದಾದ್ರು ಒಂದು ಸಿಂಪಲ್ ನೋಡಿ ಮೇಡಮ್, ಎಲ್ಲಾರ ಹತ್ರ ದುಡ್ಡು ಇರಲ್ಲ. ಒಂದು ಸಿಂಪಲ್ ಆಗಿ ಮಾಡ್ಕೊಬೇಕಂದ್ರೆ ನೀವು ಕಸ್ಟಮೈಸ್ ಮಾಡ್ಬೇಕಂದ್ರೆ ನೋಡಿ, ನಾನು ಕಸ್ಟಮೈಸೇಷನ್ಸ್ ತೋರಿಸಿ ಹಿಂಗ್ ಮಾಡ್ಬೋದು. ಕಸ್ಟಮೈಸೇಷನ್ಸ್ ಇದೆಲ್ಲ ಪೋಲ್ಕಿ ಸ್ಟೋನ್ಸ್ ಸರ್. ಇದೆಲ್ಲ ಮೋಪ್ ಕಾನ್ಸೆಪ್ಟ್. 1 ಗ್ರಾಮ್ 2 ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್. ಸೊ ಹೆಂಗ್ ಮಾಡ್ಬೋದಂದ್ರೆ ಇಲ್ಲಿ ನೋಡಿ, ನಿಮ್ಗೆ 1 ಗ್ರಾಮ್ 1 ಪ್ಯಾಟರ್ನ್ ಬೇಕಂದ್ರೆ 1, ಇಲ್ಲ ನಮ್ಗೆ 2 ಪ್ಯಾಟರ್ನ್ಸ್ ತರ ಬೇಕಂದ್ರೆ 2 ಟೈಪ್ಸ್. ನಿಮ್ಗೆ ಡಾಲರ್ ಬೇಕಂದ್ರೆ ಡಾಲರ್ ಹಾಕೋಬಹುದು, ಇಲ್ಲ ಡಾಲರ್ ಬೇಕಂದ್ರೆ ಇದು, ಬೇಡ ಅಂದ್ರೆ ಈ ಟೈಪ್ ಬರುತ್ತೆ. ಒಂದು ಸ್ಯಾಂಪಲ್ ತೋರಿಸ್ತೀನಿ ಸರ್. ಇವಾಗ ಇದೆಲ್ಲ ಮೋಪ್ಗಳು 1 ಗ್ರಾಮ್ 2 ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್ ಇದೆ. ನಮ್ಮ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ, ಆಂಟಿ ಕಲೆಕ್ಷನ್ಸ್ ಇದೆ. ಇದೆಲ್ಲ ಎಲೆಕ್ಟ್ರೋಫಾರ್ಮಿಂಗ್ ಅಲ್ಲಿ ಎಲೆಫೆಂಟ್ಸ್ ಇರುತ್ತೆ. ಸೊ ದೊಡ್ಡದಿಂದ ಚಿಕ್ಕದ ಎಲೆಫೆಂಟ್ಸ್ ಇದೆ. ಗಂಡ ಬರುಂಡ ಬೇಕಂದ್ರೆ ಗಂಡ ಬರುಂಡ ಸಿಗುತ್ತೆ. ಈ ತರ ಚಿಕ್ಕ ಐಟಮ್ಸ್ ಕಸ್ಟಮೈಸೇಷನ್ಸ್ ನಮ್ಮ ಹತ್ರ ಸಿಗುತ್ತೆ. ಎಲೆಕ್ಟ್ರೋಫಾರ್ಮ್ ಅಂದ್ರೆ ಏನು ಮೇಡಮ್? ಎಲೆಕ್ಟ್ರೋಫಾರ್ಮಿಂಗ್ ಅಂದ್ರೆ ಇದೆಲ್ಲ ಮಿಷಿನ್ ವರ್ಕ್ ಸರ್, ಕ್ಯಾಡ್ ವರ್ಕ್. ಅಚ್ಚು ತರ ಮೋಲ್ಡ್, ಇದು ಅಚ್ಚು ತರ. ಇದೆಲ್ಲ ಆಂಟಿಕ್ ಪೀಸಸ್. ಓಕೆನಾ? ಇದು ಏನ್ ಮಾಡ್ಬೋದಂದ್ರೆ ಈ ತರ ಇಲ್ಲಿ ನೋಡಿ ಸರ್, ಏನ್ ಮಾಡ್ಬೋದಂದ್ರೆ 1 ಟೈಪ್ 2 ಟೈಪ್ಸ್ ತರ ಮಾಡ್ಕೋಬಹುದು. ನಿಮ್ಗೆ 1 ಟೈಪ್ ಆಫ್ ಪೆಂಡೆನ್ಸ್ ಬೇಕಂದ್ರೆ, ಮೋಪ್ಗಳು ಬೇಕಂದ್ರೆ ಈ ತರ ಬರುತ್ತೆ. ಇಲ್ಲ 2 ಟೈಪ್ಸ್ ಅಂದ್ರೆ ಈ ತರ ಬರುತ್ತೆ. ಇಫ್ ಯು ಡೋಂಟ್ ವಾಂಟ್ ಪೆಂಡೆಂಟ್ ಅಂದ್ರೆ
ನೀವು ಪೆಂಡೆಂಟ್ ಬೇಡ ಅಂದ್ರೆ ಪೆಂಡೆಂಟ್ ನಾವು ಬೇಡ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಪೆಂಡೆಂಟ್ಸ್ ಹಾಕ್ಬೋದು. ಇವಾಗ ಒಂದು ಕಸ್ಟಮೈಸ್ ಮಾಡಿದ್ವಿ ನೋಡಿ, ಇದೆಲ್ಲ ಮೋಕ್ ಕಾನ್ಸೆಪ್ಟ್ ಸರ್. ಈ ತರ ನಿಮ್ಗೆ ವ್ಯಾಕ್ಸ್ ಬಾಲ್ ಹಾಕೊಂಡ್ರೆ ಈ ತರ ಹಾಕೊಂಡ್ರೆ ತುಂಬಾ ಗ್ರ್ಯಾಂಡ್ ಬರುತ್ತೆ. ಇದು ಮೇಡಮ್ ಇದು ಸಿಲ್ಕ್ ಸ್ಯಾರಿಗೂ ಹೋಗುತ್ತೆ, ಫ್ಯಾನ್ಸಿ ಸ್ಯಾರೀಸ್ಗೂ ಆಗುತ್ತಾ? ತುಂಬಾ ಇದು ಒಂದು ಫ್ಯಾನ್ಸಿ ಸ್ಯಾರಿ ಚೆನ್ನಾಗಿರುತ್ತೆ. Okay. ಇವಾಗ ಬಜೆಟ್ ಫ್ರೆಂಡ್ಲಿ ಅಂದ್ರೆ ನೀವು ಶ್ರೀ ಬಾಲಾಜಿ ಜ್ಯುವೆಲ್ಸ್ ಅಂಡ್ ಜೆಮ್ಸ್ ಬರ್ಬೋದು. ಎಲ್ಲಾ ಟೈಪ್ ಆಫ್ ಕಸ್ಟಮೈಸೇಷನ್ಸ್ ನಾವು ಮಾಡ್ಕೊಡ್ತೀವಿ ಸರ್. ಇದೆಲ್ಲ 1 ಗ್ರಾಮ್ ಇಂದ ಸ್ಟಾರ್ಟಿಂಗ್ ಪೆಂಡೆಂಟ್ಸ್, ತುಂಬಾ ಲೈಟ್ ವೇಟ್ ಆಂಟಿಕ್ ಕಾನ್ಸೆಪ್ಟ್. ಇದು 1 ಗ್ರಾಮ್, 1.5 ಗ್ರಾಮ್ಸ್, 2 ಗ್ರಾಮ್ಸ್ ಎಲ್ಲ ಚಿಕ್ಕ ಚಿಕ್ಕದು ನೋಡಿ, ಜಸ್ಟ್ 1 ಗ್ರಾಮ್ಸ್. ಇವಾಗ ಇದೆಲ್ಲ 2 ಗ್ರಾಮ್ಸ್ ಬರುತ್ತೆ. ಇದೆಲ್ಲ 2 ಗ್ರಾಮ್ಸ್ ಪ್ಯಾಟರ್ನ್ ಪೆಂಡೆಂಟ್. 2 ಗ್ರಾಮ್ಸ್ ಇದೆಲ್ಲ 1 ಗ್ರಾಮ್ 1 ಗ್ರಾಮ್ಸ್ ಅಲ್ಲ ಈ ಕಾನ್ಸೆಪ್ಟ್. ಇದು 2 ಗ್ರಾಮ್ಸ್, ಇದು ಮೋರ್ ದನ್ 5 ಗ್ರಾಮ್ಸ್. ಸೊ ಇದು ಡಿಫ್ರೆಂಟ್ ಟೈಪ್ ಆಫ್ ಪೆಂಡೆಂಟ್ಸ್. ಸರ್ ಇದು ಕಲರ್ ಚೇಂಜಬಲ್ ಕಾನ್ಸೆಪ್ಟ್. ಇದು ಯಾವ ರೆಡ್ ಕಲರ್, ಗ್ರೀನ್ ಕಲರ್, ಬ್ಲ್ಯಾಕ್ ಕಲರ್ ಯಾವ್ದು ಬೇಕಂದ್ರೆ ಹಾಕ್ಬೋದು. ಇದು ಹೆಂಗೆ ಅಂದ್ರೆ ಬ್ಯಾಕ್ ಸೈಡ್ ನಿಮಗೂ ಇದು ಬರುತ್ತೆ, ಇದು ಕೊಕ್ಕೆ ಬರುತ್ತೆ. ಇದು ಎತ್ತಿ ನೀವು ಯಾವ ಕಲರ್ ಬೇಕಂದ್ರೆ ಚೇಂಜ್ ಮಾಡ್ಕೋಬಹುದು. ಇವಾಗ ರೆಡ್ ಬೇಕಂದ್ರೆ ರೆಡ್, ಗ್ರೀನ್ ಬೇಕಂದ್ರೆ ಗ್ರೀನು. ಸೊ ಈ ತರ ನಿಮ್ಗೂ ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಹಾಕಿರೋದು. ಸೊ ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ ಚೆನ್ನಾಗಿರುತ್ತೆ ಸರ್. 1 ಗ್ರಾಮ್, 2 ಗ್ರಾಮ್ಸ್, 3 ಗ್ರಾಮ್ಸ್. ಈ ಪರ್ಲ್ಸು ಪರ್ಲ್ಸ್ ಬಂದು ಸರೋಸ್ಕಿ ಪರ್ಲ್ಸ್. ನಿಮ್ಗೆ ಪ್ರೀಶಿಯಸ್ ಹಾಕೊಡ್ತೀವಿ, ಬೇಕಂದ್ರೆ ಪ್ರೀಶಿಯಸ್ ಹಾಕೊಡ್ತೀವಿ, ಇಲ್ಲಾಂದ್ರೆ ಸೆಮಿ ಪ್ರೀಶಿಯಸ್ ಬೇಕಂದ್ರೆ ಸೆಮಿ ಪ್ರೀಶಿಯಸ್ ಹಾಕೊಡ್ತೀವಿ. ಏನು ರೇಟ್ ಆಗುತ್ತೆ ಪರ್ಲ್ಸ್? ಪರ್ಲ್ಸ್ ನಿಮ್ಗೆ ಸ್ಟಾರ್ಟಿಂಗ್ ಫ್ರಮ್ 900 rupees ಅಂತ ಇದೆ. ಇವಾಗ ಇದರಲ್ಲಿ ಇರೋ ಪರ್ಲ್ಸ್ ನಿಮ್ಗೂ ಒಂದು 2500 ಆಗುತ್ತೆ. ಓಕೆ. ಅಂಡ್ ಆಮೇಲೆ ಇದು what do you call for this? Gem? ಇದು ಕಲರ್ ಚೇಂಜಬಲ್ What is this? ಸ್ಟೋನ್ಸ್, ಕಲರ್ ಚೇಂಜಬಲ್ ಸ್ಟೋನ್ಸ್. Stones is ಸರ್ ಇದೆಲ್ಲ ಸ್ಟೋನ್ಸ್ ಒಂದು 1000 rupees ಆಗುತ್ತೆ. ಕಲರ್ ಚೇಂಜಬಲ್ ಸ್ಟೋನ್ಸ್ ಇದೆ ಸರ್. ಇದೆಲ್ಲ ಕಸ್ಟಮೈಸೇಷನ್ಸ್ ಪ್ರಾಡಕ್ಟ್. ಇವಾಗ ನಿಮ್ಗೂ ಕ್ಯಾಪಿಂಗ್ ಬೇಕಂದ್ರೆ ನಮ್ಗೂ ಕ್ಯಾಪಿಂಗ್ ಸಿಗುತ್ತೆ. ಈ ತರ ಚಿಕ್ಕ ಚಿಕ್ಕ ಕ್ಯಾಪಿಂಗ್, ದೊಡ್ಡ ಕ್ಯಾಪಿಂಗ್ ಇಂದ ಚಿಕ್ಕ ಕ್ಯಾಪಿಂಗ್ ಇಂದ ನಮ್ಮ ಹತ್ರ ಎಲ್ಲ ಕ್ಯಾಪಿಂಗ್ ಸಿಗುತ್ತೆ. ಮತ್ತೆ ಇದೆಲ್ಲ ನಿಮ್ಗೆ ಫುಲ್ ಕ್ಯಾಪಿಂಗ್ ಸರ್. ಎಲ್ಲ ಟೈಪ್ ಆಫ್ ಕ್ಯಾಪಿಂಗ್ ಸಿಗುತ್ತೆ. ಇದೆಲ್ಲ ಡಿವೈಡರ್, ನಿಮ್ಗೆ ಬ್ಯಾಕ್ ಸೈಡ್ ಡಿವೈಡರ್ ಬೇಕಂದ್ರೆ 2 lines, 3 lines ಎಲ್ಲ ಹತ್ರ ನಮ್ಮ ಹತ್ರ ಕ್ಯಾಪಿಂಗ್ ಸಿಗುತ್ತೆ. ಮತ್ತೆ ಇದು ಬ್ಯಾಕ್ ಸೈಡ್ ಡಿವೈಡರು. ಇದೆಲ್ಲ ಚಿಕ್ಕ ಚಿಕ್ಕ ಸ್ಟೋನ್ಸ್ ವರ್ಕು. ಇದೆಲ್ಲ 1 ಗ್ರಾಮ್ ಪೆಂಡೆಂಟು. ಸೊ ಎಲ್ಲ ಟೈಪ್ ಆಫ್ ಕಸ್ಟಮೈಸೇಷನ್ಸ್ ಮುಂದದಲ್ಲಿ ಸಿಗುತ್ತೆ ನಮ್ಮ ಹತ್ರ. ಇದರಲ್ಲಿ ವ್ಯಾಕ್ಸ್ ಇರಲ್ಲ, ಇದು ಪ್ಯೂರ್ 916 ಇರುತ್ತೆ. ತುಂಬಾ ನಿಮ್ಗೆ ರಿಚ್ ಲುಕ್ ಅನ್ಸುತ್ತೆ. ಒಂದು ಹಾಕೊಂಡ್ರೆ ಅಂದ್ರೆ ತುಂಬಾ ರಿಚ್ ಲುಕ್ ಅನಿಸುತ್ತೆ. ಏನೇನ್ ಮಾಡ್ಬೋದು ಅಂದ್ರೆ ಈ ಟೈಪ್ ಮಾಡ್ಬೋದು. ಸೊ ಹವಲ ಅಲ್ಲಿ ಮಾಡ್ಬೋದು. ಈ ತರ ನೋಡಿ, ಇದು ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ. ಇಲ್ಲಿ ನೋಡಿ, ಹಿಂಗ್ ಗ್ರ್ಯಾಂಡ್ ಆಗಿ ಬರುತ್ತೆ. ಸೊ ಇದರಲ್ಲಿ ಬ್ಯಾಂಗಲ್ಸ್ ಮಾಡ್ಬೋದು, ಲೈಕ್ 2, 4, 2, 6, 2, 8 ಎಲ್ಲ ಸೈಜು ಮಾಡ್ಬೋದು. ಇದರಲ್ಲಿ ಸರನು ಮಾಡ್ಬೋದು, ಬ್ಯಾಂಗಲ್ ಟೈಪು ಮಾಡ್ಬೋದು. ಇವಾಗ 25 ಗ್ರಾಮ್ಸ್ ಇದು ಹಾರ, ತುಂಬಾ ಲೈಟ್ ವೇಟ್ ಅಲ್ಲಿ ಹಾರ ಮಾಡ್ಬೋದು. ಇದೆಲ್ಲ ಆರ್ಡರ್ ಬೇಸ್ಡ್ ಸರ್. ಇದು ಬ್ಯಾಂಗಲ್ ಆರ್ಡರ್ ಬೇಸ್ಡ್. ಇದು ಜಸ್ಟ್ 30 ಗ್ರಾಮ್ಸ್ ಇದು ಆರ್ಡರು. ನಾವು ಆರ್ಡರ್ ಬೇಸು ಮಾಡ್ತೀವಿ. ಎಲ್ಲ ತುಂಬಾ ಲೈಟ್ ವೇಟ್ ಕಾನ್ಸೆಪ್ಟ್. ಇದರಲ್ಲಿ ಇರೋದೆಲ್ಲ ಜಸ್ಟ್ 6 ಗ್ರಾಮ್ಸ್. ಇದೆಲ್ಲ ಜಸ್ಟ್ 6 ಗ್ರಾಮ್ಸ್, 8 ಗ್ರಾಮ್ಸ್, 10 ಗ್ರಾಮ್ಸ್ ಎಲ್ಲ ತುಂಬಾ ಲೈಟ್ ವೇಟ್ ಕಲೆಕ್ಷನ್ಸ್. ಸೊ ಎಲ್ಲ ಆಂಟಿ ಕಲೆಕ್ಷನ್ಸ್, ತುಂಬಾ ಲೈಟ್ ವೇಟ್ ಕಲೆಕ್ಷನ್ಸ್ ನಮ್ಮ ಹತ್ರ ಇರೋದು. ಸರ್ ಇದೆಲ್ಲ ಪೋಲ್ಕಿ ಕಲೆಕ್ಷನ್ಸ್, ತುಂಬಾ ಲೈಟ್ ವೇಟ್ ಕಲೆಕ್ಷನ್ಸ್. ಇದು ನೋಡಿ, ಇದು ಕಂಪ್ಲೀಟ್ ಸೆಟ್ 5 ಗ್ರಾಮ್ಸ್. ತುಂಬಾ ಲೈಟ್ ವೇಟ್ ಕಲೆಕ್ಷನ್ಸ್, ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ಯಾರಿಗೆ, ಚೂಡಿದಾರ್ಗೆ ಎಲ್ಲ ಚೆನ್ನಾಗಿರುತ್ತೆ. ಜಸ್ಟ್ 5 ಗ್ರಾಮ್ಸ್. ಇದೆಲ್ಲ ನೋಡಿ, ಇದು ಜಸ್ಟ್ 7 ಗ್ರಾಮ್ಸ್ ಬರುತ್ತೆ. ಇದೆಲ್ಲ ತುಂಬಾ ಲೈಟ್ ವೇಟ್ ಕಲೆಕ್ಷನ್ಸ್ ನೋಡಿ. ಅಟ್ ಪ್ರೆಸೆಂಟ್ ತುಂಬಾ ಟ್ರೆಂಡ್ ಇದು. ಇದು ಕಂಪ್ಲೀಟ್ ಸೆಟ್ 3 ಗ್ರಾಮ್ಸ್, 3.5 ಗ್ರಾಮ್ಸ್. ಸರ್ ಇದು 1 ಗ್ರಾಮ್ಗೆ 3 ಕಾಯಿನ್ಸ್ ಬರುತ್ತೆ. ಇದು 916 ಲಕ್ಷ್ಮಿ ಕಾಯಿನ್. ನಿಮ್ಗೆ ಲಕ್ಷ್ಮಿ ಕಾಯಿನ್ ಬೇಡ ಅಂದ್ರೆ ಈ ತರ ಬರುತ್ತೆ. ಸೊ ಇದೆಲ್ಲ 1 ಗ್ರಾಮ್ಗೆ 3 ಬರುತ್ತೆ ಸರ್. ಸೊ ಈ ಟೈಪ್ ಮಾಡ್ಕೋಬಹುದು, ಈ ಟೈಪ್ ಮಾಡ್ಕೋಬಹುದು.
1 ಗ್ರಾಮ್ಗೆ 3 ಕಾಯಿನ್ಸ್ ಬರುತ್ತೆ, 3 ಫ್ಲವರ್ಸ್ ಬರುತ್ತೆ. ನಮ್ಮ ಮೈಸೂರಿಂದ ಬಂದಿದ್ದೀರಾ, ಒಂದು ರಿವ್ಯೂ ಕೊಡಿ. ये 35 తీసుకున్నా ఈ ఫుల్ వేసుకున్నా 35 తీసుకున్నా ఇది తీసుకున్నా ಸರ್ ಇದೆಲ್ಲ ಕೋಲ್ಹಾಪುರ್ ಬ್ಯಾಂಗಲ್ಸ್, ಜಸ್ಟ್ 3 ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್. ಇದು ವ್ಯಾಕ್ಸ್ ಬ್ಯಾಂಗಲ್, ಇದು ಎಲೆಕ್ಟ್ರೋಫೋಮಿಂಗ್.